ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಮಾಲ್ಗಳಲ್ಲಿ ಮಕ್ಕಳಿಗೆ ಅಡ್ವೆಂಚರ್ ಗೇಮ್ ಆಡಿಸ್ತೀರಾ? ಹಾಗಿದ್ರೆ ಈ ಸ್ಟೋರಿ ನೀವು ನೋಡಲೇಬೇಕು. ಪ್ರತಿಷ್ಠಿತ ಮಾಲ್ನಲ್ಲಿ ಆಟ ಆಡಲು ಹೋಗಿ ಬಾಲಕ ಕಾಲು ಮುರಿದುಕೊಂಡ ಘಟನೆ ಜರುಗಿದೆ. ಸುರಕ್ಷಿತ ಕ್ರಮವಿಲ್ಲ, ಆಂಬ್ಯುಲೆನ್ಸ್ ಸೌಲಭ್ಯ ಇಲ್ಲದ ಕಾರಣ ರಾಜಾಜಿನಗರದ ಓರಿಯನ್ ಮಾಲ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಓರಿಯನ್ ಮಾಲ್ನ 4ನೇ ಮಹಡಿಯಲ್ಲಿ ಇರುವಂತಹ ಬೌನ್ಸ್ ಐಎನ್ಸಿ ಟ್ರಾಂಪೋಲೈನ್ ಫೆಸಿಲಿಟಿನಲ್ಲಿ ಘಟನೆ ಜರುಗಿದ್ದು, ಮಾಕರ್ ನಿರಂಜನ್ ಅನ್ನೋ 16 ವರ್ಷದ ಬಾಲಕ ಕಾಲು ಮುರಿದುಕೊಂಡಿದ್ದಾರೆ. ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಿರಂಜನ್ ತಂದೆ ಪ್ಯಾಟ್ರಿಕ್ ಕುಮಾರ್ನಿಂದ ದೂರು ದಾಖಲು ಮಾಡಲಾಗಿದ್ದು, ಆಟವಾಡಲು ಹೋದಾಗ ಕೆಳಗೆ ಬಿದ್ದು ಕಾಲು ಮುರಿದಿದೆ. ಸಿಬ್ಬಂದಿಯಿಂದ ಪ್ರಥಮ ಚಿಕಿತ್ಸೆ ಮಾಡುವಾಗ ತಪ್ಪಾಗಿದೆ. ಘಟನೆ ನಡೆದು 45 ನಿಮಿಷದ ಬಳಿಕ ಹಾಸ್ಪಿಟಲ್ ಅಡ್ಮಿಟ್ ಮಾಡಲಾಗಿದೆ. ಮಾಲ್ನಲ್ಲಿ ಆಂಬ್ಯುಲೆನ್ಸ್ ಸೌಲಭ್ಯ, ಮೆಡಿಕಲ್ ಸೌಲಭ್ಯವಿಲ್ಲ, ಸರಿಯಾದ ಸುರಕ್ಷತಾ ಕ್ರಮಗಳಿಲ್ಲ. ಹೀಗಾಗಿ ಈ ದುರ್ಘಟನೆ ಸಂಭವಿಸಿದೆ ಅಂತ ದಾಖಲಾಗಿದೆ. ಓರಾಯನ್ ಮಾಲ್, ಡಾಕ್ಟರ್ ರಾಜ್ಕುಮಾರ್ ರೋಡ್, ರಾಜಾಜಿನಗರ್ 4th ಫ್ಲೋರ್ ಅಲ್ಲಿ ಬೌನ್ಸ್ ಟ್ರಾಂಪೋಲಿನ್ ಆಕ್ಟಿವಿಟಿ ಅಂತ ಒಂದು ಆಕ್ಟಿವಿಟಿ ನಡೆಸ್ತಾ ಇದ್ದಾರೆ. ಇವರು ಯಾವುದೇ ತರಹದ ಸೇಫ್ಟಿ ಪ್ರಿಕಾಷನ್ಸ್ ಇಲ್ಲ. ಅಲ್ಲಿ ಆ ಟ್ರಾಂಪೋಲಿನ್ ಸುತ್ತ ನೆಟ್ ಹಾಕಬೇಕು, ಅದಿಲ್ಲ. ಸೂಪರ್ವೈಸರ್ಸ್ ಇಲ್ಲ ಅಲ್ಲಿ. ಹಾಗೆ ತರ ಮಕ್ಕಳು ಆಟ ಆಡ್ತಾರೆ. ಅಲ್ಲಿಂದ ನಮ್ಮ ಕಕ್ಷಿದಾರರು ಪ್ಯಾಟ್ರಿಕ್ ಅವ್ರ ಮಗ ನಿರಂಜನ್ ಅಂತ ಹೇಳಿ ಬಿದ್ದು ಕಾಲ್ ಫ್ರಾಕ್ಚರ್ ಆಗಿದೆ. 45 ಮಿನಿಟ್ಸ್ ಇಟ್ಕೊಂಡಿದ್ದಾರೆ. ಅವರು ಯಾವುದೇ ತರದ್ದು ವಾರ್ಮ್ ಅಪ್ ಮಾಡಿಸಿಲ್ಲ. 45 ಮಿನಿಟ್ಸ್ ಫಸ್ಟ್ ಏಡ್ ಅಂತ ಮಾಡಿದ್ದಾರೆ. ಇವರ ವೆಬ್ಸೈಟ್ ಅಲ್ಲಿ ಫಸ್ಟ್ ಏಡ್ ಟ್ರೈನಿಂಗ್ ಕೊಟ್ಟಿದೆ ಎಲ್ಲ ಸೂಪರ್ವೈಸರ್ಗಳಿಂದ, ಯಾವುದೇ ತರದ್ದು ಕೊಟ್ಟಿಲ್ಲ. ಆಫ್ಟರ್ 45 ಮಿನಿಟ್ಸ್ ಆಂಬ್ಯುಲೆನ್ಸ್ ಇವರು ಕರೆಸಿಲ್ಲ. ಇವರು ಕೊನೆಗೆ ಬೇರೆ ಯಾರು ಆಂಬ್ಯುಲೆನ್ಸ್ ಕರೆಸಿ ಈ ಹುಡುಗನ್ನ ಕರ್ಕೊಂಡು ಹೋಗಿದ್ದಾರೆ. ಮತ್ತೆ ಇವರು ಡಿಜಿಟಲ್ ಸಿಗ್ನೇಚರ್ ತಗೊಂಡಿದ್ದಾರೆ. ಆಕ್ಚುಲಿ ಆಟ ಆಡೋಕ್ಕಿಂತ ಮೊದಲೇ, ಈ ಆಕ್ಟಿವಿಟಿ ಮಾಡೋಕ್ಕಿಂತ ಮೊದಲೇ ಪೇರೆಂಟ್ಸ್ ಅವ್ರ ಗಾರ್ಡಿಯನ್ ಹತ್ರ ತಗೋಬೇಕು. ಇವರು ಮೈನರ್ ಹತ್ರ ತಗೊಂಡಿದ್ದಾರೆ. ಇಟ್ಸ್ ಅ ವಾಯ್ಡ್ ಇನ್ ನೇಚರ್. ಎನಿ ಲೀಗಲ್ ಡಾಕ್ಯುಮೆಂಟ್ ಸೈನ್ಡ್ ಬೈ ದ ಮೈನರ್ ಈಸ್ ವಾಯ್ಡ್ ಇನ್ ನೇಚರ್. ಮತ್ತೆ ನಾವು ಇದರ ಮೇಲೆ ಒಂದು ಎಫ್ಐಆರ್ ಮಾಡಿಸಿದೀವಿ ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ ಅಲ್ಲಿ. ಸೆಕ್ಷನ್ 125A ಮತ್ತೆ ಸೆಕ್ಷನ್ 125B ಆಫ್ ಭಾರತೀಯ ನ್ಯಾಯ ಸಂಹಿತೆ ಹಾಕಿದ್ವಿ ಬಿಕಾಸ್ ಆಫ್ ನೆಗ್ಲಿಜೆನ್ಸ್. ಮತ್ತೆ ಇವ್ರ ಮೇಲೆ ನಾವೊಂದು ಸೂಟ್ ಫೈಲ್ ಮಾಡ್ತೀವಿ ಟು ಕ್ಲೇಮ್ ಡ್ಯಾಮೇಜಸ್, ಕಾಂಪನ್ಸೇಷನ್ ಗೋಸ್ಕರ ನಾವೊಂದು ಸೂಟನ್ನು ಫೈಲ್ ಮಾಡ್ತೀವಿ. ಸೊ ಎಫ್ಐಆರ್ ಆಗಿದೆ. ಸೊ ಇವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೊಳ್ಳೋಕೆ ನಾವು ಪೊಲೀಸ್ ಅವ್ರಿಗೆ ಒತ್ತಾಯಿಸಿದ್ದೀವಿ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.